ಪ್ರೀತಿ ಸ್ವರೂಪಿ ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರಿಗೂ ಪ್ರೀತಿಯ ವಂದನೆಗಳು. ಯೆಹೋವನೇ ದೇವರನ್ನು ತಿಳಿದುಕೊಳ್ಳಿರಿ, ನಮ್ಮನ್ನು ಉಂಟು ಮಾಡಿದವನು ಆತನೇ, ನಾವು ಆತನವರು, ಆತನ ಪ್ರಜೆಯು, ಆತನು ಪಾಲಿಸುವ ಹಿಂಡು ಆಗಿದ್ದೇವೆ. ಕೃತಜ್ಞತಾ ಸ್ತುತಿಯೊಡನೆ ಆತನ ಮಂದಿರ ದ್ವಾರಗಳಿಗೂ ಕೀರ್ತನೆಯೊಡನೆ ಆತನ ಅಂಗಳಗಳಿಗೂ ಬನ್ನಿರಿ. ಆತನ ಉಪಕಾರವನ್ನು ಸ್ಮರಿಸಿರಿ, ಆತನ ನಾಮವನ್ನು ಕೊಂಡಾಡಿರಿ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಯುಗ ಯುಗಕ್ಕೂ, ಆತನ ಸತ್ಯತೆಯು ತಲತಲಾಂತರಕ್ಕೂ ಇರುವುದು. ಆಮೆನ್. ಹಲ್ಲೆಲೂಯ. ಈ ಸತ್ಯ ದೇವರನ್ನು ನಾವು ಹುಡುಕಿ ಆರಾಧನೆ ಮಾಡೋದಕ್ಕೆ ಬಂದಿರುತ್ತೇವೆ. ಈ ಆರಾಧನೆಯನ್ನು ಆರಂಭಿಸುವುದಕ್ಕೆ ನಾವು ಇವತ್ತು ಪ್ರಾರ್ಥನೆ ಮಾಡೋಣ. ಪರಿಶುದ್ಧ ತಂದೆಯೇ, ಈ ಒಳ್ಳೆಯ ಸಮಯದಕ್ಕಾಗಿ ನಿಮ್ಮನ್ನು ಸ್ತುತಿಸುತ್ತೇವೆ ಅಪ್ಪ. ಇವತ್ತು ನಿಮ್ಮ ನಾಮದಲ್ಲಿ ನಾವು ಎಲ್ಲರೂ ನಿಮ್ಮನ್ನು ಆರಾಧಿಸುವುದಕ್ಕೆ ಕೂಡಿ ಬಂದಿರುತ್ತೇವೆ. ಈ ಆರಾಧನೆಯಲ್ಲಿ ನಿಮ್ಮ ಪ್ರಸನ್ನತೆ ಸಂಪೂರ್ಣವಾಗಿ ಪ್ರತಿಯೊಬ್ಬರನ್ನು ತುಂಬಿಸಿರಿ ರಾಜ. ಈ ಆರಾಧನೆ ಮಾಡುವ ಪ್ರತಿಯೊಬ್ಬರನ್ನು ಅಪ್ಪ ಬಿಡುಗಡೆ ಮಾಡಿರಿ, ಅವರ ಕಣ್ಣೀರನ್ನು ಒರೆಸಿರಿ. ಅವರು ಯಾವುದಕ್ಕಾಗಿ ನಿಮ್ಮ ಪ್ರಸನ್ನಕ್ಕೆ ಬಂದಿರುತ್ತಾರೋ ಅವರ ಎಲ್ಲ ಪ್ರಾರ್ಥನೆಗೂ ನೀವು ಕಿವಿ ಕೊಟ್ಟು ಅವ್ರಿಗೆ ಪ್ರತಿ ಉತ್ತರವನ್ನು ನೀವು ನೀಡಿರಿ ರಾಜ. ನೀವು ಹಂಗೆ ಮಾಡುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆಯೇ, ಆಮೇನ್. ಪ್ರಿಯರೇ, ನಂಬಿಕೆಯಿಂದಲೇ ನೀತಿವಂತನು ಬದುಕುತ್ತಾನೆ, ನಂಬಿಕೆಯಿಂದಲೇ ಒಬ್ಬನು ರಕ್ಷಣೆ ಹೊಂದುತ್ತಾನೆ. ಈ ಲೋಕದಲ್ಲಿ ಪಾವಿಯಾಗಿ ಹುಟ್ಟಿದ ಪ್ರತಿಯೊಬ್ಬನು ದೇವರ ಮೇಲೆ ನಂಬಿಕೆ ಇಡುವುದರಿಂದಲೇ ಅವನು ರಕ್ಷಣೆ ಹೊಂದುತ್ತಾನೆ, ಅವನಿಗೆ ಬಿಡುಗಡೆ ಆಗುತ್ತದೆ. ನಮಗೆ ವಿರೋಧವಾಗಿ ಬೈರಿಗಳು ಬಂದರು, ಅದರಿಂದ ನಮ್ಮನ್ನು ಕಾಯ್ದು ಕಾಪಾಡುವ ದೇವರು ಬರೀತಾರೆ. ಅವರ ಮೇಲೆ ನಂಬಿಕೆ ಇಟ್ಟುಕೊಂಡು ಈ ಹಾಡನ್ನು ಹಾಡಿ ದೇವರನ್ನು ಆರಾಧಿಸೋಣ. ಬನ್ನಿರಿ. ಭಯಬೇಡ, ಹೊರಗಬೇಡ, ಕರೆದಾದ ನಿನ್ನನ್ನು ನಡೆಸುವನು. ಭಯಬೇಡ, ಹೊರಗಬೇಡ, ಕರೆದಾದ ನಿನ್ನನ್ನು ನಡೆಸುವನು. ಬದುಕುವೆ ನೀನು ನಂಬಿಕೆಯಿಂದ, ಸೇರಿದನೆ ಹೆದರದಿರು. ಬದುಕುವೆ ನೀನು ನಂಬಿಕೆಯಿಂದ, ಸೇರಿದನೆ ಹೆದರದಿರು. ಅತಿಶಯ ಕಲ್ವಾರಿ ಶಿಲುಬೆಯಲ್ಲಿ ಸಕಲವ ಮಾಡಿ ಮುಗಿಸಿರುವ, ಅತಿಶಯ ಕಲ್ವಾರಿ ಶಿಲುಬೆಯಲ್ಲಿ ಸಕಲವ ಮಾಡಿ ಮುಗಿಸಿರುವ. ಪಾಸುಂಡೆಗಳಿಂದ ನೀ ಸುಖವಾದೆ, ದಯೆಯಿಂದ ಪುನರ್ಜೀವ ಹೊಂದಿರುವೆ. ಪಾಸುಂಡೆಗಳಿಂದ ನೀ ಸುಖವಾದೆ, ದಯೆಯಿಂದ ಪುನರ್ಜೀವ ಹೊಂದಿರುವೆ. ಭಯಬೇಡ, ಹೊರಗಬೇಡ, ಕರೆದಾಗ ನಿನ್ನನ್ನು ನಡೆಸುವನು. ಭಯಬೇಡ, ಹೊರಗಬೇಡ, ಕರೆದಾಗ ನಿನ್ನನ್ನು ನಡೆಸುವನು. ಬದುಕುವೆ ನೀನು ನಂಬಿಕೆಯಿಂದ, ಸೇರಿದನೆ ಹೆದರದಿರು. ಬದುಕುವೆ ನೀನು ನಂಬಿಕೆಯಿಂದ, ಸೇರಿದನೆ ಹೆದರದಿರು. ಅಬ್ರಹಾಮು ಸಾರಾಳು ಮಗುವೊಂದರು, ಸಾಮರ್ಥ್ಯವು ಹೊಂದಿದದು ನಂಬಿಕೆಯಿಂದ. ಅಬ್ರಹಾಮು ಸಾರಾಳು ಮಗುವೊಂದರು, ಸಾಮರ್ಥ್ಯ ಹೊಂದಿದ್ದು ನಂಬಿಕೆಯಿಂದ. ವಾಗ್ದಾನ ಮಾಡಿದ ನಂಬಿಕಸ್ಥನು ನಿನ್ನವಕವರೆಗೂ ಪೂರೈಸುವ. ವಾಗ್ದಾನ ಮಾಡಿದ ನಂಬಿಕಸ್ಥನು ನಿನ್ನವಕವರೆಗೂ ಪೂರೈಸುವ. ಭಯಬೇಡ, ಕೊರಗಬೇಡ, ಕರೆದಾಗ ನಿನ್ನನ್ನು ನಡೆಸುವನು. ಭಯಬೇಡ, ಕೊರಗಬೇಡ, ಕರೆದಾಗ ನಿನ್ನನ್ನು ನಡೆಸುವನು. ಬದುಕುವೆ ನೀನು ನಂಬಿಕೆಯಿಂದ, ಸೇರಿದನೆ ಹೆದರದಿರು. ಬದುಕುವೆ ನೀನು ನಂಬಿಕೆಯಿಂದ, ಸೇರಿದನೆ ಹೆದರದಿರು. ಹೊನ ನೆಲದಲ್ಲಿ ನಡೆದದಂದೇ ಸಮುದ್ರವ ಕಾಡಿದು ನಂಬಿಕೆಯಿಂದ. ಹೊನ ನೆಲದಲ್ಲಿ ನಡೆದ
ಸಮುದ್ರವ ತಾಂಡೆದು ನಂಬಿಕೆಯಿಂದ. ಎರಿಗೋ ಕೋಟೆಯು ಬಿದ್ದೆ ಹೋಯಿತು, 7 ದಿನ ಊರ ಸುತ್ತಿ ಬಂದದರಿಂದ. ಎರಿಗೋ ಕೋಟೆಯು ಬಿದ್ದೆ ಹೋಯಿತು, 7 ದಿನ ಊರ ಸುತ್ತಿ ಬಂದದರಿಂದ. ಭಯಬೇಡ, ಕೊರಗಬೇಡ, ಕರೆದಾಗ ನಿನ್ನನ್ನು ನಡೆಸುವನು. ಭಯಬೇಡ, ಕೊರಗಬೇಡ, ಕರೆದಾಗ ನಮ್ಮನ್ನು ನಡೆಸುವನು. ಬದುಕುವೆ ನೀನು ನಂಬಿಕೆಯಿಂದ, ಸ್ನೇಹಿತನೇ ಹೆದರದಿರು. ಬದುಕುವೆ ನೀನು ನಂಬಿಕೆಯಿಂದ, ಸ್ನೇಹಿತನೇ ಹೆದರದಿರು. ಲೋಕದಲ್ಲಿರುವ ಅವನಿಗಿಂತ ನಿನ್ನಲ್ಲಿ ಇರುವಾಗ ದೊಡ್ಡವನು. ಲೋಕದಲ್ಲಿರುವ ಅವನಿಗಿಂತ ನಮ್ಮಲ್ಲಿ ಇರುವಾಗ ದೊಡ್ಡವನು. ಜೊತೆ ಇದ್ದು ನಿನಗಾಗಿ ಯುದ್ಧ ಮಾಡುವ, ಅವಿವೇಕ ಜಯವನ್ನು ನೀಡುವನು. ಜೊತೆ ಇದ್ದು ನಿನಗಾಗಿ ಯುದ್ಧ ಮಾಡುವ, ಅವಿವೇಕ ಜಯವನ್ನು ನೀಡುವನು. ಭಯಬೇಡ, ಕೊರಗಬೇಡ, ಕರೆದಾಗ ನಿನ್ನನ್ನು ನಡೆಸುವನು. ಭಯಬೇಡ, ಕೊರಗಬೇಡ, ಕರೆದಾಗ ನಮ್ಮನ್ನು ನಡೆಸುವನು. ಬದುಕುವೆನು ನಂಬಿಕೆಯಿಂದ, ಸ್ನೇಹಿತನೇ ಹೆದರದಿರು. ಬದುಕುವೆ ನೀನು ನಂಬಿಕೆಯಿಂದ, ಸ್ನೇಹಿತನೇ ಹೆದರದಿರು. ನಂಬಿಕೆಯಿಂದ ನಾವು ಬದುಕುವೆವು, ಸುಖದಿಂದ ಬಾಳಿ ಜಯಿಸುವ ಅಡಿರಿ. ನಂಬಿಕೆಯಿಂದ ನಾವು ಬದುಕುವೆವು, ಸುಖದಿಂದ ಬಾಳಿ ಜಯಿಸುವೆವು. ಭಯವಿಲ್ಲ, ಕೊರಗದಿಲ್ಲ, ಕರೆದಾಗ ನಮ್ಮನ್ನು ನಡೆಸುವನು. ಭಯವಿಲ್ಲ, ಕೊರಗದಿಲ್ಲ, ಕರೆದಾಗ ನಮ್ಮನ್ನು ನಡೆಸುವನು. ಭಯವೇ ಇಲ್ಲ, ಕೊರಗೋದಿಲ್ಲ, ಕರೆದಾಗ ನಮ್ಮನ್ನು ನಡೆಸುವನು. ಭಯವೇ ಇಲ್ಲ, ಕೊರಗೋದಿಲ್ಲ, ಕರೆದಾಗ ನಮ್ಮನ್ನು ನಡೆಸುವನು. ಹೆದರಬೇಡಿರಿ, ನಿಮ್ಮನ್ನು ನಡೆಸುವ ದೇವರು ನಿಮ್ಮ ಜೊತೆಗೆ ಇದ್ದಾರೆ. ಹಲ್ಲೆಲೂಯಾ. ಪ್ರಿಯ ಜನರೇ, ದೇವರ ಮೇಲೆ ನೀವಿಟ್ಟಿರುವ ನಂಬಿಕೆ ಯಾವತ್ತೂ ವ್ಯರ್ಥವಾಗೋದಿಲ್ಲ. ಸತ್ಯವೇದದಲ್ಲಿ ನಾವು ನೋಡುವಾಗ ಒಬ್ಬ ಸ್ತ್ರೀ ತನ್ನ ಮಗಳು ವಾಸಿಯಾಗಬೇಕು ಅಂದು ದೇವರ ಹಿಂದೆ ಹುಡುಕುತ್ತಾ ಬಂದಳು. ಅವಳು ದೇವರ ಹತ್ರ ವಿನಂತಿ ಮಾಡಿದ್ಲು, ನನ್ನ ಮಗಳನ್ನು ವಾಸಿ ಮಾಡಿರಿ ಅಂತ. ದೇವರು ಅವಳ ನಂಬಿಕೆ ಬಹಳವಾಗಿದ್ದರಿಂದ ಆ ಮಗಳಿಗೆ ವಾಸಿ ಮಾಡಿ ಅದ್ಭುತ ಕಾರ್ಯವನ್ನು ಮಾಡಿದರು. ದೇವರ ಮೇಲೆ ನಂಬಿಕೆ ಇಟ್ಕೊಂಡಿರಿ, ಅದ್ಭುತ ಕಾರ್ಯವನ್ನು ಹೊಂದಿರಿ. ನಂಬಿ ಬಂದ ಎಲ್ಲರಿಗೂ ಈ ಶುಭವು ಹೇಳವು. ನಂಬಿ ಬಂದ ಎಲ್ಲರಿಗೂ ಈ ಶುಭವು ಹೇಳವು. ನಂಬಿರುವೆ ನಂಬಿರುವೆ ನಂಬತಕ್ಕ ತಂದೆಯೇ. ನಂಬಿರುವೆ ನಂಬಿರುವೆ ನಂಬತಕ್ಕ ತಂದೆಯೇ. ಮನುಷ್ಯರ ಒಳ ಸಂಜೆಗೆಲ್ಲ ಮರಿ ಮಾಡಿ ಕಾದಿರುವೆ. ಮನುಷ್ಯರ ಒಳ ಸಂಜೆಗೆಲ್ಲ ಮರಿ ಮಾಡಿ ಕಾದಿರುವೆ. ವಿವಾದದ ನಾಳಿಗೆ ನಿಂದೆಯ ಮಾತಿಗೆ ತಪ್ಪಿಸಿ ಕಾಪಾಡುವೆ. ವಿವಾದದ ನಾಳಿಗೆ ನಿಂದೆಯ ಮಾತಿಗೆ ತಪ್ಪಿಸಿ ಕಾಪಾಡುವೆ. ತಪ್ಪಿಸಿ ಕಾಪಾಡುವೆ. ನಂಬಿರುವೆ ನಂಬಿರುವೆ ನಂಬತಕ್ಕ ತಂದೆಯೇ. ನಂಬಿರುವೆ ನಂಬಿರುವೆ ನಂಬತಕ್ಕ ತಂದೆಯೇ.
ನಂಬಿ ಬಂದ ಎಲ್ಲರಿಗೂ ನಿನ್ ಶುಭವು ಹೇರಳವು. ನಂಬಿ ಬಂದ ಎಲ್ಲರಿಗೂ ನಿನ್ ಶುಭವು ಹೇರಳವು. ನನ್ಬಲ ನೀದಾನೆ, ತುರಾಣಿಯು ನೀದಾನೆ. ನನ್ಬಲ ನೀದಾನೆ, ತುರಾಣಿಯು ನೀದಾನೆ. ಸಹಾಯವಾದೆ, ನೆರವಾದೆ, ಕೀರ್ತನೆ ಹಾಡುವೆನು. ಸಹಾಯವಾದೆ, ನೆರವಾದೆ, ಕೀರ್ತನೆ ಹಾಡುವೆನು. ಕೀರ್ತನೆ ಹಾಡುವೆನು. ನಂಬಿರುವೆ, ನಂಬಿರುವೆ, ನಂಬತಕ್ಕ ತಂದೆಯೇ. ನಂಬಿರುವೆ, ನಂಬಿರುವೆ, ನಂಬತಕ್ಕ ತಂದೆಯೇ. ನಂಬಿ ಬಂದ ಎಲ್ಲರಿಗೂ ನಿನ್ ಶುಭವು ಹೇರಳವು. ನಂಬಿ ಬಂದ ಎಲ್ಲರಿಗೂ ನಿನ್ ಶುಭವು ಹೇರಳವು. ಕಾನಾನ್ಯ ಶ್ರೀ ಒಬ್ಬಳು ಕೂಗುತ್ತಾ ಹಿಂದೆ ಹೋದಳು. ಕಾನಾನ್ಯ ಶ್ರೀ ಒಬ್ಬಳು ಕೂಗುತ್ತಾ ಹಿಂದೆ ಹೋದಳು. ಅಮ್ಮ ನಿನ್ ನಂಬಿಕೆ ಬಹಳದು ಎಂದು ಅದ್ಭುತ ನೀ ಮಾಡಿದೆ. ಅಮ್ಮ ನಿನ್ ನಂಬಿಕೆ ಬಹಳವು ಎಂದು ಅದ್ಭುತ ನೀ ಮಾಡಿದೆ. ಅದ್ಭುತ ನೀ ಮಾಡಿದೆ. ನಂಬಿರುವೆ, ನಂಬಿರುವೆ, ಹಾಡಿರಿ. ನಂಬತಕ್ಕ ತಂದೆಯೇ. ನಂಬಿರುವೆ, ನಂಬಿರುವೆ, ನಂಬತಕ್ಕ ತಂದೆಯೇ. ನಂಬಿ ಬಂದ ಎಲ್ಲರಿಗೂ ನಿನ್ ಶುಭವು ಹೇರಳವು. ನಂಬಿ ಬಂದ ಎಲ್ಲರಿಗೂ ನಿನ್ ಶುಭವು ಹೇರಳವು. ನಂಬಿರುವೆ, ನಂಬಿರುವೆ, ನಂಬತಕ್ಕ ತಂದೆಯೇ. ನಂಬಿರುವೆ, ನಂಬಿರುವೆ, ನಂಬತಕ್ಕ ತಂದೆಯೇ. ಪ್ರಿಯರೇ, ನಿಮ್ಮ ನಂಬಿಕೆ ಯಾವತ್ತೂ ವ್ಯರ್ಥವಾಗೋದಿಲ್ಲ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆಮೆನ್. ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ದೇವರು ಬಳಿಗೆ ಬರುವ ಪ್ರತಿಯೊಬ್ಬರು ದೇವರಿದ್ದಾನೆ ಮತ್ತು ಅವರನ್ನು ಹುಡುಕುವವರಿಗೆ ಪ್ರತಿಫಲವನ್ನು ಕೊಡುತ್ತಾನೆ ಎಂದು ನಂಬುವುದು ಅವಶ್ಯ. ಇವತ್ತು ದೇವರನ್ನು ನಂಬಿ ನೀವು ಆರಾಧನೆ ಮಾಡಕ್ಕೆ ಬಂದಿದ್ದೀರಾ. ನಿಮ್ಮ ಆರಾಧನೆಯನ್ನು ಸ್ವೀಕರಿಸಿ, ನಿಮಗೆ ಪ್ರತಿಫಲ ನಿಶ್ಚಯವಾಗಿ ದೇವರು ಕೊಟ್ಟೇ ಕೊಡ್ತಾರೆ. ಯೇಸು ಕರ್ತನೇ ಮಾರ್ಗವು, ಜೀವವು, ಸತ್ಯವೂ ಆಗಿದೆ. ನಂಬತಕ್ಕ ತಂದೆಯೇ, ನಿನ್ನನ್ನೇ ನಂಬಿರುವೆ. ನಿನ್ನನ್ನೇ ನಂಬಿರುವೆ. ನಂಬತಕ್ಕ ತಂದೆಯೇ, ನಿನ್ನನ್ನೇ ನಂಬಿರುವೆ. ನಂಬತಕ್ಕ ತಂದೆಯೇ, ಜೀವವೇ ಮಾರ್ಗವೇ, ಸ್ತುತಿಸುವೆನು, ನಿಮ್ಮ ಹೊಗಳುವೆನು. ಜೀವವೇ ಮಾರ್ಗವೇ, ಸ್ತುತಿಸುವೆನು, ನಿನ್ನ ಹೊಗಳುವೆನು. ನಿನ್ ಸಮ್ಮುಖದಿ ವಾಸಿಸುವೆ. ಸತ್ಯವೇ ಆಹಾರವು, ವಚನವ ಧ್ಯಾನಿಸುವೆ. ವಾಕ್ಯದಿ
ಬದುಕುವೆ, ನಿನ್ ಸಮ್ಮುಖದಿ ವಾಸಿಸುವೆ. ಸತ್ಯವೇ ಆಧಾರವು, ವಚನವ ಧ್ಯಾನಿಸುವೆ, ವಾಕ್ಯದಿ ಬದುಕುವೆ. ಜೀವವೇ ಮಾರ್ಗವೇ ಸ್ತುತಿಸುವೆವು, ನಿಮ್ಮ ಹೊಗಳುವೆವು. ಜೀವವೇ ಮಾರ್ಗವೇ ಸ್ತುತಿಸುವೆನು, ನಿನ್ನ ಹೊಗಳುವೆನು. ಹೃದಯದ ಬಯಕೆಯೆಲ್ಲ ಹೇಗೋ ಪೂರೈಸುವೆ, ಅರ್ಪಿಸಿದೆ ಮಾರ್ಗವೆಲ್ಲ ನಿನ್ನನ್ನೇ ಆದುಕೊಂಡೆ. ಜೀವವೇ ಮಾರ್ಗವೇ ಸ್ತುತಿಸುವೆನು, ನಿನ್ನ ಹೊಗಳುವೆನು. ನಂಬತಕ್ಕ ತಂದೆಯೇ, ನಿನ್ನನ್ನೇ ನಂಬಿರುವೆ, ನಿನ್ನನ್ನೇ ನಂಬಿರುವೆ. ನಂಬತಕ್ಕ ತಂದೆಯೇ, ನಿನ್ನನ್ನೇ ನಂಬಿರುವೆ ಅಪ್ಪ. ನಂಬತಕ್ಕ ತಂದೆಯೇ. ನಾವೆಲ್ಲರೂ ಹಾಡೋಣ. ಜೀವವೇ ಮಾರ್ಗವೇ ಸ್ತುತಿಸುವೆನು, ನಿಮ್ಮ ಹೊಗಳುವೆನು. ಜೀವವೇ ಮಾರ್ಗವೇ ಸ್ತುತಿಸುವೆನು, ನಿನ್ನ ಹೊಗಳುವೆನು. ಜೀವವೇ ಮಾರ್ಗವೇ ಸ್ತುತಿಸುವೆನು, ನಿನ್ನ ಹೊಗಳುವೆನು. ಜೀವವೇ ಮಾರ್ಗವೇ ಸ್ತುತಿಸುವೆನು, ನಿನ್ನ ಹೊಗಳುವೆನು. ಅಪ್ಪ, ನಿಮ್ಮನ್ನು ಹುಡುಕುತ್ತಾ, ನಿಮ್ಮನ್ನು ನಂಬುತ್ತಾ ಪ್ರತಿಯೊಬ್ಬರಿಗೂ ನೀವು ಪ್ರತಿಫಲವನ್ನು ಕೊಟ್ಟು ಆಶೀರ್ವಾದ ಮಾಡುವ ದೇವರು. ಅದಕ್ಕಾಗಿ ನಿಮಗೆ ಸ್ತೋತ್ರ ರಾಜ. ಇವತ್ತು ನಮ್ಮ ಜೊತೆ ಆರಾಧನೆ ಮಾಡ್ತಾ ಇರುವ ಪ್ರತಿಯೊಬ್ಬರನ್ನು ದೇವರ ಆಶೀರ್ವಾದ ಮಾಡಿಯಪ್ಪ. ಅವರು ನಿಮ್ಮ ಮೇಲೆ ಇಟ್ಟಿರುವ ನಂಬಿಕೆಯನ್ನು ದೇವರೇ ನೀವು ಅದಕ್ಕೆ ಪ್ರತಿಫಲ ಕೊಟ್ಟು ಆಶೀರ್ವಾದ ಮಾಡಿ ರಾಜ. ನಿಮ್ಮ ಕೈಗೆ ಪ್ರತಿಯೊಬ್ಬರನ್ನು ಒಪ್ಪಿಸುತ್ತೇವೆ ಅಪ್ಪ. ಹಾಲೆಲೂಯ, ಸ್ತೋತ್ರ 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 ಸ್ತೋತ್ರ. ಹಾಲೆಲೂಯ 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 ಜೀಸಸ್. ಹಾಲೆಲೂಯ. ರಿಗದರಬ ಶರಬರಬ ರಿಗದರಬ ರಿಕ್ಕದರಬ ಶರಬರಬ ರೀದರಬ ಶರಬ ಹೇಗದರಬ ಶರಬ. ನನ್ನ ಪ್ರಿಯ ಮಗಳೇ ಮಗನೇ, ರಿಗದರಬ ಶರಬ ರಿಕ್ಕದರಬ ಶರಬ ರೀದರಬ ಶರಬ. ನಿಮ್ಮ ಜೀವನದಲ್ಲಿ ರಿಗದರಬ ಶರಬ, ನಾನೇ ಮಾರ್ಗವು, ನಾನೇ ಜೀವವು, ನಾನೇ ಸತ್ಯವೂ ಅಂತ ನಂಬುತ್ತಾ ಇರುವ ಪ್ರತಿಯೊಬ್ಬರನ್ನು ರಿಗದರಬ ಶರಬ ರೀದರಬ ಶರಬ ರಿಗದರಬ ಶರಬ ನಾನು ಇವತ್ತು ಆಶೀರ್ವಾದ ಮಾಡುತ್ತೇನೆ. ರಿಗದರಬ ಶರಬ ರಿಕ್ಕದರಬ ಶರಬ ರಿಕ್ಕದರಬ ಶರಬರಬ. ನನ್ನ ಮಗಳೇ ರಿಗದರಬ ಶರಬ, ನಿಮ್ಮನ್ನೇ ನಾನು ನಂಬುತ್ತೇನೆ ಅಪ್ಪ. ರಿಗದರಬ ಶರಬ, ನನಗೆ ದಾರಿ ತೋರಿಸಿ. ರೀದರಬ ಶರಬ, ನಾನು ಎಲ್ಲಿ ನೋಡಿದ್ರು ಕತ್ತಲಾಗಿರುತ್ತೆ, ಎಲ್ಲಿ ಹೋಗೋದಾ ಅಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತೀಯಾ. ರಿಗದರಬ ಶರಬ ರೀದರಬ ಶರಬ, ನಿನ್ನ ದಾರಿಗೆ ನಾನೇ ಬೆಳಕಾಗಿದ್ದೀನಿ. ರಿಗದರಬ ಶರಬ, ನಾನು ನಿನಗೆ ದಾರಿ ತೋರಿಸಿ. ರೀದರಬ ಶರಬ, ನಿನ್ನನ್ನು ನಡೆಸಿ. ರಿಗದರಬ ಶರಬ, ನಿನ್ನ ಜೀವನ ಪೂರ್ತಿ ನನಗೆ ಬೆಳಕಾಗಿರುತ್ತೇನೆ. ರೀದರಬ ಶರಬ ಎಂದು ಇವತ್ತು ನನಗೆ ಮಾತು ಕೊಡುತ್ತೇನೆ ಮಗಳೇ. ರೀದರಬ ಶರಬ, ಇನ್ನು ಯಾವತ್ತು ನಿನ್ನ ಜೀವನದಲ್ಲಿ ನೀ ಕತ್ತಲನ್ನು ನೋಡುವುದೇ ಇಲ್ಲ. ರೀದರಬ ಶರಬ ರಿಕ್ಕದರಬ ಶರಬ ರಿಗದರಬ ಶರಬ ರಿಗದರಬ ಶರಬ, ನಾನು ಮನೆಯಿಂದ ದೂರ ಇರುತ್ತೇನೆ. ರಿಗದರಬ ಶರಬ, ನಾನು ಕೆಲಸ ಮಾಡಿ ಸುಸ್ತಾಗಿರುತ್ತೇನೆ. ರಿಗದರಬ ಶರಬ, ನನ್ನತ್ತ ಮಾತನಾಡೋದು ಯಾರೂ ಇಲ್ಲ, ನಾನು ಒಬ್ಬನೇ ಇದ್ದೇನೆ. ರಿಗದರಬ ಶರಬ ರಿಕ್ಕದರಬ ಶರಬ ಅಂತ ಹೇಳುತ್ತೀಯ ಮಗನೇ. ರೀದರಬ ಶರಬ, ನಿನಗೆ ತಂದೆಯಾಗಿ ತಾಯಾಗಿ ನಾನೇ ಇರುತ್ತೇನೆ. ರೀದರಬ ಶರಬ, ಈ ದಿನದಿಂದ ರಿಗದರಬ ಶರಬ, ನಾನೇ ನಿನ್ನ ತಂದೆ. ರಿಗದರಬ ಶರಬ, ನಾನೇ ನಿನ್ನ ತಾಯಿ. ರಿಗದರಬ ಶರಬ
ರಿಕ್ಕದರಬ ಶರಬ, ನಾನು ನಿನ್ನನ್ನು ಯಾವತ್ತೂ ಕೈ ಬಿಡೋದಿಲ್ಲ. ರೀದರಬ ಶರಬ, ನನ್ನನ್ನು ನಂಬಿ ಬಂದಿದೆಯಲ್ವಾ? ರೀದರಬ ಶರಬ, ರಿಕ್ಕದರಬ ಶರಬ, ನಿನ್ನ ನಂಬಿಕೆ ವ್ಯರ್ಥವಾಗೋದಿಲ್ಲ ಮಗನೇ. ರಿಗದರಬ ಶರಬ, ನಾನು ನಿನ್ನನ್ನು ನಡೆಸುತ್ತೇನೆ. ರಿಗದರಬ ಶರಬ, ಹೆಚ್ಚಾಗಿ ನಿಲ್ಲಿಸುತ್ತೇನೆ. ರೀದರಬ ಶರಬ, ನೀನು ಇವತ್ತಿಂದ ನನ್ನ ಮಗನು, ನಾನು ಇವತ್ತಿಂದ ನಿನ್ನ ತಂದೆ. ರಿಗದರಬ ಶರಬ, ರಿಕ್ಕದರಬ ಶರಬ, ರೀದರಬ ಶರಬ, ನಾನು ಬದುಕುದಲ್ಲಿ ಅರ್ಥ ಇಲ್ಲ. ರಿಗದರಬ ಶರಬ, ನಾನು ಸತ್ತು ಹೋದರೆ ಒಳ್ಳೆಯದು. ರಿಗದರಬ ಶರಬ, ರಿಕ್ಕದರಬ ಶರಬ ಎಂದು ಹೇಳ್ತೀಯಾ? ರಿಗದರಬ ಶರಬ, ಜೀವವು ಮರಣವು ನನ್ನ ಕೈಯಲ್ಲಿದೆ. ರಿಗದರಬ ಶರಬ, ಅದರಲ್ಲಿ ನೀನು ನಿರ್ಧಾರ ಮಾಡುವುದಕ್ಕೆ ನಿನಗೆ ಅಧಿಕಾರ ಇಲ್ಲ. ರಿಗದರಬ ಶರಬ, ರಿಕ್ಕದರಬ ಶರಬ, ನಿನ್ನ ಪರಿಸ್ಥಿತಿಯನ್ನು ನಾನು ನೋಡಿದ್ದೇನೆ. ರಿಗದರಬ ಶರಬ, ಬಿಡುಗಡೆಯನ್ನು ನಾನೇ ಕೊಡುತ್ತೇನೆ. ರಿಗದರಬ ಶರಬ, ರಿಕ್ಕದರಬ ಶರಬ, ಯಾವತ್ತು ಇನ್ನು ಮೇಲೂ ಸತ್ತು ಹೋಗುತ್ತೇನೆ ಅಂತ ಮಾತನ್ನು ನೀನು ಹೇಳಬಾರದು. ರಿಗದರಬ ಶರಬ, ರಿಕ್ಕದರಬ ಶರಬ, ನಿನ್ನಲ್ಲಿ ಜೀವಿಸುತ್ತಾ ಇರುವ ನಾನು ಕರ್ತನು, ಯೇಸು ಕರ್ತನು ನಿನಗೆ ಹೊಸ ಜೀವನವನ್ನು ಕೊಟ್ಟು ಆಶೀರ್ವಾದ ಮಾಡುತ್ತೇನೆ. ರಿಗದರಬ ಶರಬ, ನಿನ್ನನ್ನು ನೋಡುವರೆಲ್ಲರೂ ಹೇಳ್ತಾರೆ ನಿನಗೆ ಹೊಸ ಜೀವನ ಸಿಗುತ್ತೆ ಅಂತ ಹೇಳ್ತಾರೆ. ರಿಗದರಬ ಶರಬ, ರಿಕ್ಕದರಬ ಶರಬ, ರೀದರಬ ಶರಬ, ಆದರೂ ರಿಗದರಬ ಶರಬ, ಮನೆಗೆ ಬರುವಾಗ ನಂಬಿಕೆ ಎಲ್ಲ ಹುಟ್ಟು ಹೋಗುತ್ತೆ. ರಿಗದರಬ ಶರಬ, ಇವತ್ತು ಮನುಷ್ಯರ ಥರ ಅಲ್ಲ, ನಾನು ದೇವರಾಗಿ ನನಗೆ ಹೇಳುತ್ತೇನೆ, ನಿನಗೆ ಹೊಸ ಜೀವ ಸಿಗುತ್ತೆ, ನನ್ನಿಂದ ಸಿಗುತ್ತೆ. ರಿಗದರಬ ಶರಬ, ರಿಕ್ಕದರಬ ಶರಬ, ನನ್ನ ಪ್ರಿಯ ಜನರೇ, ರೀದರಬ ಶರಬ, ಇವತ್ತು ಈ ಕಾಲದಲ್ಲಿಯೂ ನನ್ನನ್ನು ಹುಡುಕುತ್ತಾ ಇರುವ ಪ್ರತಿಯೊಬ್ಬರಿಗೂ ನಾನು ಉತ್ತರ ಕೊಟ್ಟು ಆಶೀರ್ವಾದ ಮಾಡುತ್ತೇನೆ. ರಿಗದರಬ ಶರಬ, ಮನೆಯಲ್ಲಿ ಇರುವಾಗ ನೀವು ಚೆನ್ನಾಗಿ ಪ್ರಾರ್ಥನೆ ಮಾಡಿ ಸತ್ಯ ವೇದವನ್ನು ಓದಿ ನನ್ನ ಜೊತೆ ಐಕ್ಯ ಇಟ್ಟುಕೊಂಡು ಯಾರೆಲ್ಲ ನಿಮ್ಮ ಜೀವನವನ್ನು ರಿಗದರಬ ಶರಬ, ರಿಕ್ಕದರಬ ಶರಬ ನನ್ನ ಕೈಯಲ್ಲಿ ಒಪ್ಪಿಸಿದಿರೋ, ರಿಗದರಬ ಶರಬ, ಇನ್ನು ಮೇಲೂ ನಿಮ್ಮ ಜೀವನ ರಿಗದರಬ ಶರಬ ನಿಮಗೂ ಮಾತ್ರ ಅಲ್ಲ, ಇದರವರೆಗೂ ಆಶೀರ್ವಾದ ಆಗುತ್ತದೆ. ಇದು ನನ್ನ ಮಾತು ಎಂದು ದೇವರು ಹೇಳುತ್ತಾರೆ. ಒಳ್ಳೆ ದೇವರೇ, ಒಳ್ಳೆ ತಂದೆಯೇ, ನಂಬತಕ್ಕ ತಂದೆಯೇ, ನಮ್ಮ ಜೀವವೇ, ಮಾರ್ಗವೇ, ಸತ್ಯವೇ ನಿಮ್ಮ ಕೈಗೆ ನಮ್ಮೆಲ್ಲರನ್ನು ಒಪ್ಪಿಸುತ್ತೇನೆ ಅಪ್ಪ. ಇವತ್ತು ಪ್ರಾರ್ಥನಾ ಮಾಡುವ, ಆರಾಧನೆ ಮಾಡುವ, ಕೂಡಿ ಬಂದಿರುವ ಪ್ರತಿಯೊಬ್ಬರನ್ನು ದೇವರ ಆಶೀರ್ವಾದ ಮಾಡಿ, ನೀನು ಯಾರ ಜೊತೆಲ್ಲ ಮಾತನಾಡಿದಿರೋ ಅವರಿಗೆ ನೀವು ಬಿಡುಗಡೆ ಕೊಟ್ಟು ಹೆಚ್ಚಾಗಿ ಸಾಕ್ಷಿಯಾಗಿ ನಿಲ್ಲಿಸಿ, ನಿಮ್ಮ ನಾಮದಕ್ಕೆ ಮಾತ್ರ ಮಹಿಮೆ ಉಂಟಾಗಲಿ. ನಮ್ಮ ಪ್ರಾರ್ಥನಾ ಕೇಳಿ ಉತ್ತರ ಕೊಟ್ಟದಕ್ಕಾಗಿ ಸ್ತೋತ್ರ. ಯೇಸುವಿನ ಮಹಾ ಉನ್ನತ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ಪ್ರಿಯ ತಂದೆಯೇ, ಆಮೇನ್. ಪ್ರಿಯರೇ, ಇವತ್ತು ಧ್ಯಾನಕ್ಕಾಗಿ ದೇವರು ಕೊಟ್ಟಿರುವ ವಾಕ್ಯ ಏನೆಂದರೆ, ಇಬ್ರಿಯರಿಗೆ ಬರೆಯಲ್ಪಟ್ಟ ಪತ್ರಿಕೆ ಅಧ್ಯಾಯ 12 ವಾಕ್ಯ 2. ಇದರಲ್ಲಿ ನಂಬಿಕೆಯನ್ನು ಹುಟ್ಟಿಸುವವನು, ನಂಬಿಕೆಯನ್ನು ಪೂರೈಸುವನಾಗಿರುವ ದೇವರ ಮೇಲೆ ದೃಷ್ಟಿ ಇಟ್ಟು ನಮಗೆ ನೇಮಕವಾದ ಓಟವನ್ನು ನಾವು ಸ್ಥಿರಚಿತ್ತದಿಂದ ಓಡೋಣ ಎಂದು ಹೇಳಿರುತ್ತದೆ. ಇದಕ್ಕೆ ಆಧಾರವಾಗಿ ಬೈಬಲಲ್ಲಿ ಅಬ್ರಹಾಮನ ಚರಿತ್ರವನ್ನು ಧ್ಯಾನಿಸೋಣ. ಅಬ್ರಹಾಂ ತೇರಾ ಎಂದ ಒಬ್ಬ ವಿಗ್ರಹವನ್ನು ಉಂಡು ಮಾಡುವ ಮನುಷ್ಯನಿಗೆ ಮಗನಾಯಿತನು. ಅವನಿಗೆ ಸಾರಾಳು ಎಂದ ಒಬ್ಬ ಹೆಂಡತಿ ಇದ್ದಳು. ಅವನು 70 ವಯಸ್ಸಲ್ಲಿ ಕೂಡ ಅವನಿಗೆ ಒಂದು ಮಗು ಸಂತಾನ ಇಲ್ಲದಿತ್ತು. ಅವನ ಬಹಳ ನಿರಾಶೆಯಲ್ಲಿ ಬದುಕುತ್ತಾ ಇದ್ದನು. ವಿಗ್ರಹವನ್ನು ಹುಡುಗಿ ಆರಾಧಿಸಿ ಬದುಕಿದರೂ ಅವನ ಜೀವನದಲ್ಲಿ ಏನು ಒಳ್ಳೆಯದು ಸಿಕ್ಕಲಿಲ್ಲ, ಆಶೀರ್ವಾದ ಅವನು ಪಡ್ಕೊಂಡಿಲ್ಲ. ಅದಕ್ಕೆ ಅವನು ಬಹಳ ನೋವಿಂದ ಅವನು ಬೇಸರಗೊಂಡವನಾಗಿ ಬದುಕಿದ್ದನು. ಅವನು ಹಿಂಗೆ ಪ್ರಾರ್ಥನೆ ಮಾಡಿದನು, ಒಬ್ಬ ನಿಜ ದೇವರು ಇದ್ರೆ, ಒಂದು ಸತ್ಯ ದೇವರಿದ್ರೆ ಅವರು ಇಳಿದು ಬಂದು ನನಗೆ ಸಹಾಯ ಮಾಡಲಿ ಎಂದು ಪ್ರಾರ್ಥನೆ ಮಾಡ್ತಾ ಇರುವಾಗ ಯೆಹೋವ ದೇವನು ಅವನ ಮೇಲೆ ದೃಷ್ಟಿ ಇಟ್ಟು ಇಳಿದು ಬಂದು ಅವನ ಹತ್ರ ಮಾತಾಡಿದರು. ಆದಿಕಾಂಡ ಅಧ್ಯಾಯ 12 ಮೊದಲನೇ ವಾಕ್ಯವನ್ನು ನಾವು ಓದುವಾಗ, ಯೆಹೋವನು ಅಬ್ರಹಾಮಕ್ಕೆ, ನೀನು ಸ್ವದೇಶವನ್ನು, ಬಂಧು ಬಳಗವನ್ನು, ತಂದೆಯ ಮನೆಯನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು. ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನು. ನೀನು ಆಶೀರ್ವಾದ ನಿಧಿಯಾಗುವಿ. ನಿನ್ನನ್ನು ಹರಸುವವರನ್ನು ಹರಸುವೆನು, ನಿನ್ನನ್ನು ಶಪಿಸುವವರನ್ನು ಶಪಿಸುವೆನು. ನಿನ್ನ ಮೂಲಕ ಭೂಲೋಕದ ಎಲ್ಲಾ ಕುಲದವರಿಗೂ ಆಶೀರ್ವಾದ ಉಂಟಾಗುವುದು ಎಂದು ಹೇಳಿದರು. ಯೆಹೋವನು ಹೇಳಿದ ಮೇರೆಗೆ ಅಬ್ರಹಾಮನು ಹೊರಟು ಹೋದನು. ಇಲ್ಲಿ ನೋಡಿದರೆ ಅಷ್ಟು ನಂಬಿಕೆಯಿಲ್ಲದವನಾಗಿ ಬದುಕುತ್ತಾ ಬಂದ ಈ ಅಬ್ರಹಾಮನ ಜೀವನದಲ್ಲಿ ದೇವರು ಇಳಿದು ಬಂದು ಅವರನ್ನು ಕರೆದು
ಅವನಿಗೆ ವಾಗ್ದಾನಗಳನ್ನು ಕೊಡುತ್ತಾರೆ. ಒಬ್ಬರಲ್ಲಿ ನಂಬಿಕೆಯನ್ನು ಹುಟ್ಟಿಸುವವರು ದೇವರೇ. ಅಬ್ರಹಾಂ ದೇವರ ಮೇಲೆ ನಂಬಿಕೆ ಇಟ್ಟ ಕಾರಣ ಅವನು ತನ್ನ ಸ್ವದೇಶವನ್ನು ಬಿಟ್ಟು ಅವನು ಇವತ್ತು ದೇವರು ತೋರಿಸಿದ ಕಾನಾನ್ ದೇಶಕ್ಕೆ ಹೋದನು. ಅಬ್ರಹಾಮನು ಅವನು ಹೆಂಡತಿ ಸಾರಾಯಳ ಜೊತೆಗೆ ಅವನು ತಮ್ಮನ ಮಗನಾದ ಲೋತನೆಯು ಕರ್ಕೊಂಡು ಅವನ ಕುಟುಂಬದನ್ನು ಕರ್ಕೊಂಡು ಇವತ್ತು ಕಾನಾನ್ ದೇಶವನ್ನು ತಲುಪಿದನು. ಅಲ್ಲಿ ತಲುಪಿದ ಮೇಲೆ ದೇವರು ವಾಗ್ದಾನ ಕೊಟ್ಟ ದೇವರು ಅವನನ್ನು ಕೈ ಬಿಟ್ಟುಬಿಟ್ಟಿರಲಿಲ್ಲ. ಅವರ ಪ್ರಸನ್ನತೆಯ ಮುಖಾಂತರ, ಅವರ ರಕ್ಷಣೆಯ ಹಸ್ತ ಮುಖಾಂತರ ಅವನನ್ನು ಯಾವತ್ತೂ ನಂಬಿಕೆಯಲ್ಲಿ ಬಲಪಡಿಸುವವರಾಗಿ ಇದ್ದರು. ಹಾಗೆ ಒಂದು ಪರಿಸ್ಥಿತಿ ಬಂದಿತ್ತು. ಏನಂದ್ರೆ ಆ ಕಾನಾನ್ ದೇಶದಲ್ಲಿ ಒಂದು ದೊಡ್ಡ ಬರಕಾಲ ಬರುವಾಗ ಅವನು ಐಗುಪ್ತ ದೇಶಕ್ಕೆ ಹೋದನು. ಈ ಐಗುಪ್ತ ದೇಶದಲ್ಲಿ ಇರುವಾಗ ಅಲ್ಲಿ ಇದ್ದ ಐಗುಪ್ತಿಯರು ಇವನ ಹೆಂಡತಿಯನ್ನು ನೋಡಿ, ಇವಳು ತುಂಬಾ ನೋಡೋದಕ್ಕೆ ಚೆನ್ನಾಗಿದ್ದಾಳೆ, ಸುಂದರಿಯಾಗಿದ್ದಾಳೆ ಎಂದು ಅವಳನ್ನು ಕರ್ಕೊಂಡು ಅರಣ್ಮನೆಯಲ್ಲಿ ಬಿಟ್ರು. ಯಾಕೆ ಅಂದ್ರೆ ಅಬ್ರಹಾಮನು ಹೇಳಿದನು, ಇವಳು ನನ್ನ ತಂಗಿ ಎಂದು ಹೇಳಿದನು. ಕಾರಣ ಏನಂದ್ರೆ ಇವಳು ಸುಂದರಿಯಾಗಿರುವ ಕಾರಣ ಅವನು ತನ್ನನ್ನು ಸಾಯಿಸಿ ಇವಳನ್ನು ತಗೊಂಡು ಹೋಗಿಬಿಡೋರು ಒಂದು ಭಯದಿಂದ ಹಂಗೆ ಹೇಳಿಬಿಟ್ಟನು. ಅದು ಗೊತ್ತಿಲ್ಲದ ಫಾರೋನ್ ರಾಜ ಆ ಹೆಂಡತಿಯನ್ನು ಕರ್ಕೊಂಡು ಅರಮನೆ ಹೋಗಿ ಅವಳ ಜೊತೆಗೆ ಮದುವೆ ಮಾಡೋದಕ್ಕೆಲ್ಲ ಏರ್ಪಾಡು ಮಾಡ್ತಾ ಇದ್ದನು. ಆವತ್ತು ದೇವರು ಇದನ್ನು ನೋಡಿದ, ಈ ಪರಿಸ್ಥಿತಿಯನ್ನು ನೋಡಿದ ದೇವರು ಅವರು ಆ ಫಾರೋನ್ ಮನೆ ಮೇಲೆ ಒಂದು ದೊಡ್ಡ ರೋಗ ಮುಖಾಂತರ ಫಾರೋನ್ ಮನೆಯನ್ನು ಬಾಧಿಸಿದರು. ಆವತ್ತು ಫಾರೋನ್ಗೆ ಗೊತ್ತಾಯಿತು ಇದು ದೇವರ ಹಸ್ತವೆಂದು ಗೊತ್ತಾದ ಮೇಲೆ ಅವನು ವಿಚಾರಿಸುವಾಗ, ಇದು ಸಾರಳು ಇಲ್ಲಿ ಇರುವ ಕಾರಣವೇ ಇದು ನಮಗೆ ಬಂದಿತ್ತು, ಇವಳು ಅಬ್ರಹಾಮನ ಹೆಂಡತಿ, ಇವಳು ತಂಗಿ ಇಲ್ಲ ಎಂದು ಅವನಿಗೆ ಯಾವತ್ತು ಅವನಿಗೆ ತಿಳಿದುಕೊಂಡನು. ಆವತ್ತು ಅವನನ್ನು ಕರೆದು ಅವನ ಹೆಂಡತಿಯನ್ನು ಅವನ ಕೈಯಲ್ಲಿ ಒಪ್ಪಿಸಿ ಅವನನ್ನು ಕಳುಹಿಸಿಬಿಟ್ಟನು. ಹಿಂಗೆ ದೇವರು ಅಬ್ರಹಾಂ ಜೊತೆಗೆ ಇದ್ದು ಕಾಯ್ದು ಕಾಪಾಡಿದರು. ವಾಗ್ದಾನ ಕೊಡುವರು, ಆ ಮನುಷ್ಯನನ್ನು ಕೈ ಬಿಟ್ಟು ಹೋಗೋದಿಲ್ಲ, ಅವನ ಜೊತೆಗೆ ಇರುವರು. ಆಮೇಲೆ ಅವನಿಗೆ ಬರುವ ಎಲ್ಲ ಆಪತ್ತಿನಿಂದ ಅವನನ್ನು ಕಾಪಾಡುವರು. ಇದು ಮಾತ್ರ ಅಲ್ಲ, ಯಾವತ್ತಲ್ಲ ಅವನ ನಿರಾಶೆಯಲ್ಲಿ ಹೋಗ್ತಾನೋ ಅವತ್ತಲ್ಲ ದೇವರು ಅವನ ಹತ್ರ ಮಾತಾಡಿ ಅವನನ್ನು ಬಲಪಡಿಸುತ್ತಾರೆ. ಇಲ್ಲಿ ನೋಡಿದರೆ ಲೋತನು, ಈ ಅಬ್ರಹಾಮನ ತಮ್ಮನ ಮಗನಾದ ಲೋತನು ಇವ್ರ ಜೊತೆಗೆ ಬರುತ್ತಾನೆ. ಇವರು ಐಗುಪ್ತದಿಂದ ತಿರುಗಿ ಬಂದ ಮೇಲೆ ಅವರು ಕಾನಾನ್ ದೇಶದಲ್ಲಿ ಮತ್ತೆ ವಾಸ ಮಾಡುತ್ತಾರೆ. ಅಲ್ಲಿ ವಾಸ ಮಾಡುವಾಗ ಲೋತನ ದನ ಕಾಯುವವರೆಗೂ ಅಬ್ರಹಾಮನ ದನ ಕಾಯುವ ಮಧ್ಯದಲ್ಲಿ ಜಗಳ ಹುಟ್ಟಿತ್ತು. ಆದ ಕಾರಣ ಅಬ್ರಹಾಂ ಹೇಳಿದನು, ಯಾಕೆ ನಮ್ಮ ಮಧ್ಯದಲ್ಲಿ ಜಗಳ ಬರಬೇಕು, ನೀನು ಈ ದೇಶವೆಲ್ಲ ನಮ್ಮ ಮುಂದೆ ಇದೆ, ನಿಮಗೆ ಬೇಕಾದ್ರೆ ನಿನಗೆ ಇಷ್ಟಪಟ್ಟ ಸ್ಥಳಕ್ಕೆ ಹೋಗಿ ನೀನು ಅಲ್ಲಿ ವಾಸ ಮಾಡು ಎಂದು ಹೇಳಿದರು. ಲೋತನು ಒಳ್ಳೆಯ ನೀರ್ವಾರಿಯಾದ ಸ್ಥಳವನ್ನು, ಹರಿಯಾಲಿಯಾನ ಸ್ಥಳವನ್ನು ಅವನು ಆರಿಸಿಕೊಂಡು ಅವನು ಕುಟುಂಬವು ಅವನ ದನಗಳೆಲ್ಲ ಕರಕೊಂಡು ಹೋದನು. ಆವತ್ತು ಅಬ್ರಹಾಂ ಮನಸ್ಸಲ್ಲಿ ತುಂಬಾ ಒಳ್ಳೆಯ ಸ್ಥಳವನ್ನು ಅವನು ಆರಿಸಿಕೊಂಡ ಕಾರಣ ಒಂದು ನಿರಾಶೆ ಬಂದಿತ್ತು. ದೇವರು ಆವತ್ತು ಇಳಿದು ಬಂದು ಅವನ ಹತ್ರ ಮಾತಾಡಿದರು, 4 ದಿಕ್ಕನ್ನು ನೋಡಿರಿ, ಈ ದೇಶವನ್ನು ನಾನು ನಿನಗೆ ವಾಗ್ದಾನ ಕೊಟ್ಟ ಪ್ರಕಾರ ನಾನು ನಿನಗೆ ಕೊಡುವೆನು ಎಂದು ಮಾತಾಡಿದರು. ಅಬ್ರಹಾಮು ಯಾವತ್ತಲ್ಲ ನಿರಾಶೆಯಲ್ಲಿ ಬಿದ್ದನೋ, ಇನ್ನೂ ನಮಗೊಂದು ಮಗನು ಹುಟ್ಟಿಲಿಲ್ಲ, ಆದರೂ ದೇವರು ಎಷ್ಟೋ ವಾಗ್ದಾನ ಕೊಡ್ತಾರೆ, ಆಮೇಲೆ ನಿಮ್ಮ ಜೀವನದಲ್ಲಿ ಅದು ಯಾವತ್ತು ನಡೆಯುತ್ತೆ ಎಂದು ಅವನ ನಿರಾಶೆಯಲ್ಲಿ ಬಿದ್ದು ಹೋಗುವಾಗಲ್ಲ ದೇವರು ಅವನ ಹತ್ರ ಬಂದು ಮಾತಾಡಿದರು. ಅವನನ್ನು ಗುಡಾರದ ಹೊರಗಡೆ ಕರೆದು, ಆಕಾಶದನ್ನು ನೋಡು, ಈ ಆಕಾಶದಲ್ಲಿ ಇರುವ ನಕ್ಷತ್ರಗಳಿಗೆ ಹೋಲಿಕೆಯಾಗಿ ನಾನು ನಿನಗೆ ಸಂತಾನವನ್ನು ಕೊಡುವೆನು, ಈ ಭೂಮಿಯ ಧೂಳನ್ನು ನೋಡು, ಅದನ್ನು ಲೆಕ್ಕ ಮಾಡೋದಕ್ಕಾಗುತ್ತಾ, ಅಷ್ಟೊಂದು ನಿನಗೆ ಆಶೀರ್ವಾದವನ್ನು ನಾನು ನಿನಗೆ ಕೊಡುವೆನು, ಸಂತಾನವನ್ನು ಕೊಡುವೆನು ಎಂದು ದೇವರು ವಾಗ್ದಾನ ಮಾಡಿದರು. ಆ ಮಾತಿನ ಮೇಲೆ ಅವನ ನಂಬಿಕೆ ಇಟ್ಟನು. ಆ ನಂಬಿಕೆ ದೇವರ ಲೆಕ್ಕಕ್ಕೆ ನೀತಿ ಎಂದೇ ಎಣಿಸಲ್ಪಟ್ಟಿತ್ತು. ನೋಡಿದರೆ ಆದ್ಮೇಲೆ ದೇವರು ಅವನ ಜೊತೆಗೆ ಒಂದು ಉಡன்பಡಿಕೆಯನ್ನು ಮಾಡುತ್ತಾರೆ. ಈ ಉಡன்பಡಿಕೆ ಮುಖಾಂತರ ಅವನಲ್ಲಿ ಇರುವ ನಂಬಿಕೆಯನ್ನು ಸ್ಥಿರಪಡಿಸುತ್ತಾರೆ. ಆಮೇಲೆ ದೇವರು ಅವನಿಗೆ ಅಪ್ಪಣೆ ಕೊಟ್ಟ ಪ್ರಕಾರ ಅವನು ಸುನ್ನತಿ ಮಾಡಿಸಿಕೊಂಡು ಮನೆಯಲ್ಲಿರುವ ಎಲ್ಲರನ್ನು ಸುನ್ನತಿ ಮಾಡಿಸಿ ಆವತ್ತು ದೇವರು ಅವನ ಹೆಸರನ್ನು ಅವರು ಬದಲಾಯಿಸ್ತಾರೆ. ಅವನ ಹೆಸರು ಅಬ್ರಹಾಂ ಎಂದು ಇತ್ತು, ಅದನ್ನು ಅಬ್ರಹಾಂ ಎಂದು ಅವರು ಬದಲಾಯಿಸಿದರು. ಅಬ್ರಹಾಂ ಎಂದರೆ ಅವನು ಈ ಲೋಕದಲ್ಲಿರುವ ಎಲ್ಲಾ ಜನಾಂಗಕ್ಕೂ ಅವನು ಮೂಲ ಪಿತೃ ಎಂದು ಅರ್ಥ. ಸಾರಾಯಳಕ್ಕೆ ಅವರು ಸಾರಾ ಎಂದು ಹೆಸರನ್ನು ಬದಲಾಯಿಸ್ತಾರೆ. ಸಾರಾ ಎಂದರೆ ರಾಣಿ, ರಾಜಸ್ತ್ರೀ ಎಂದೇ ಅರ್ಥ. ಹಂಗೆ ಬದಲಾಯಿಸಿ ದೇವರು ಅವನನ್ನ ನಂಬಿಕೆಯಲ್ಲಿ ಸ್ಥಿರಪಡಿಸಿದರು. ಇದಕ್ಕಿಂತ ಹೆಚ್ಚಾಗಿ ದೇವರು ಸೊದೋಮ್ ಗೊಮೋರ ಪಟ್ಟಣವನ್ನು ನಾಶ ಮಾಡುವುದಕ್ಕೂ ಇಳಿದು ಬರುವಾಗ ದೇವರ ಅಬ್ರಹಾಂ ಹತ್ರ ಹೋಗಿ ಮಾತಾಡ್ತಾರೆ. ಬರುವ ವರ್ಷದಲ್ಲಿ, ಈ ಕಾಲದಲ್ಲಿ ನಿನಗೆ ಮಗ ಹುಟ್ಟುವುದು ಎಂದು ಹೇಳ್ತಾರೆ.
ಅದನ್ನು ಅವರು ನಂಬೋದಕ್ಕೆ ಸ್ವಲ್ಪ ಕಷ್ಟ. ಯಾಕೆಂದ್ರೆ ಅಬ್ರಹಾಮಿಗೆ 99 ವಯಸ್ಸಾಯಿತು, ಸಾರಲಕ್ಕೂ ಶರೀರ ಬಲ ಅವಳಿಗೆ ಇಲ್ಲ. ಆದರೂ ದೇವರು ಅವರ ಹತ್ರ ಮಾತಾಡಿದರು. ಯೆಹೋವನಿಗೆ ಅಸಾಧ್ಯವಾನದು ಉಂಟೋ ಎಂದು ಹೇಳಿ ಅವರು ವಾಗ್ದಾನ ಕೊಟ್ಟ ಪ್ರಕಾರ 100 ವಯಸ್ಸಲ್ಲಿ ಅಬ್ರಹಾಂ 100 ವಯಸ್ಸು ಪೂರ್ತಿಯಾಗುವಾಗ ಅವನಿಗೆ ಒಂದು ಮಗನು ಹುಟ್ಟಿದ್ದು. ಸಾರಾ ಮುಖಾಂತರವೇ ಮಗನು ಹುಟ್ಟಿದ್ದು. ಅಸಾಧ್ಯ ಎಂದು ಹೇಳಿದ ಕಾರ್ಯಗಳನ್ನು ಸಾಧ್ಯಪಡಿಸುವ ದೇವರು ನಮ್ಮ ದೇವರು. ಆಮೇಲೆ ಅಬ್ರಹಾಮನನ್ನು ದೇವರು ಪರೀಕ್ಷಿಸಿದರು. ಅವನು ಒಬ್ಬನೇ ಮಗನಾದ ಈಸಾಕನ್ನು ಕರ್ಕೊಂಡು ಬಂದು ಆ ಪ್ರೀತಿಸುವ ಮಗನನ್ನು ಹೋಮ ಬಲಿಯಾಗಿ ನನಗೆ ಕೊಟ್ಟು ಬಿಡು ಎಂದು ದೇವರು ಹೇಳಿದರು. ಅಬ್ರಹಾಮನು ಅವನನ್ನು ಕರ್ಕೊಂಡು ಹೋಗಿ ಬೆಟ್ಟದ ಮೇಲೆ ಯಜ್ಞ ವೇದಿ ಮೇಲೆ ಅವನ ಕೈಗಳನ್ನು ಬಿಗಿದು ಅವನ ಯಜ್ಞ ವೇದಿ ಮೇಲೆ ಹಾಕಿ ಅವನನ್ನು ಬಲಿ ಕೊಡುವುದಕ್ಕೆ ಸಿದ್ಧ ಆದನು. ಅವನ ಕೈ ಚಾಚಿ ಅವನನ್ನು ಕೊಲ್ಲುವುದಕ್ಕೂ ಹೋಗುವಾಗ ಮೇಲೆ ಇದ್ದೇ ಒಂದು ಶಬ್ದ ಬಂದಿತ್ತು. ಯೆಹೋವನ ದೂತನು, ಅಬ್ರಹಾಮನೇ ಅಬ್ರಹಾಮನೇ, ನಿನ್ ಮಗನ ಮೇಲೆ ಕೈ ಚಾಚಬೇಡ. ನೀನು ಒಬ್ಬನೇ ಮಗನನ್ನು ದೇವರಿಗಾಗಿ ಕೊಡುವುದಕ್ಕೆ ನೀನು ಸಿದ್ಧವಾದದರಿಂದ ನೀನು ದೇವರ ಮೇಲೆ ಬಹಳ ಭಯಭಕ್ತಿ ಉಳ್ಳವನೆಂದು ತೋರಿ ಬಂದಿತ್ತು. ಅಲ್ಲಿ ನೋಡಿ ಒಂದು ಟಗರ್ ಇದೆ, ಅದನ್ನು ತಗೊಂಡು ನೀನು ಬಲಿ ಅರ್ಪಿಸಿ ಎಂದು ದೇವರು ಹೇಳಿದರು. ಸತ್ಯವೇದದಲ್ಲಿ ಓದುವಾಗ ಎಬ್ರಿಯರ ಪತ್ರಿಕೆಯಲ್ಲಿ ಹೇಳ್ತಾರೆ, ಇವರು ಮಗನೇ ಇಲ್ಲದ ಸಮಯದಲ್ಲಿ ಮಗನನ್ನು ಕೊಡುವುದಕ್ಕೆ ಸಾಧ್ಯವಾದ ದೇವರು ಈ ಮಗನು ಬರುವಾಗ ತೀರಿ ಹೋದರೂ ಅವನನ್ನು ಮತ್ತೆ ತಿರುಗಿ ಜೀವಂತನಾಗಿ ಎಬ್ಬಿಸುವುದಕ್ಕೆ ಶಕ್ತಿಯುಳ್ಳ ದೇವರನ್ನು ನಂಬಿದನು. ಆದ ಕಾರಣ ಕೊಟ್ಟದ ದೇವರು, ನಾನು ದೇವರಿಗೆ ನಾನು ಇದನ್ನು ಅರ್ಪಿಸುತ್ತೇನೆ ಎಂದು ಅವನು ಸಿದ್ಧವಾದನು. ಇಲ್ಲಿ ನಂಬಿಕೆಯನ್ನು ದೇವರು ಅವನಲ್ಲಿ ಪೂರೈಸಿದರು. ಯಾರು ಇಂಥ ದೊಡ್ಡ ಕಾರ್ಯವನ್ನು ಮಾಡುವುದಿಲ್ಲ. ಒಂದೇ ಒಂದು ಮಗನು, ಈ ಮಗನ ಮುಖಾಂತರ ಈ ವಾಗ್ದಾನಗಳನ್ನ ಪೂರೈಸಿದೆ. ಈ ಇಡೀ ಲೋಕವನ್ನು ಮುಖಾಂತರ ನಾನು ಆಶೀರ್ವಾದ ಮಾಡುವೆನೆಂದು ದೇವರು ಹೇಳಿದ್ದಾರೆ. ಇವತ್ತು ಈ ಮಗನನ್ನು ನಾವು ಬಲಿ ಕೊಟ್ಬಿಟ್ರೆ ಆಮೇಲೆ ಎಲ್ಲಿಂದ ಬರುವುದು? ದೇವರು ಏನೋ ಒಂದು ಪ್ಲಾನ್ ಇಟ್ಟಿದ್ದಾರೆ ಎಂದು ಅವನು ಅರ್ಥ ಮಾಡಿಕೊಂಡನು. ಇವನು ಬರುವಾಗ ತೀರಿ ಹೋದರು, ಮತ್ತೆ ಅವನು ಜೀವಂತನಾಗಿ ಎಪ್ಪಿಸೋದಕ್ಕೂ ಶಕ್ತಿಯುಳ್ಳ ದೇವರನ್ನು ಅವನು ನಂಬಿದನು. ಅಂತ ನಂಬಿಕೆ ನಮಗೂ ದೇವರ ಮೇಲೆ ಇರಬೇಕು. ಇಲ್ಲಿ ಅವನ ಸ್ವಂತ ಮಗನನ್ನು ನೀನು ಬಲಿ ಕೊಡಬೇಡ ಎಂದು ಹೇಳಿದ ದೇವರು ನಮ್ಮ ಪಾಪಗಳಿಗಾಗಿ, ನಮ್ಮನ್ನು ಬಿಡುಗಡೆ ಮಾಡುವುದಕ್ಕಾಗಿ, ನಾವು ರಕ್ಷಣೆ ಹೊಂದುವುದಕ್ಕಾಗಿ ತಂದೆಯಾಗಿ ದೇವರು ಮಗನಾಗಿ ಯೇಸು ಕ್ರಿಸ್ತವನ್ನು ಈ ಲೋಕಕ್ಕೆ ಕಳುಹಿಸಿ ನಮಕ್ಕಾಗಿ ಅವರು ಶಿಲುಬೆ ಮೇಲೆ ಅವರನ್ನು ಬಲಿಯಾಗಿ ಕೊಟ್ಟರು. ಆ ಬಲಿಯಾಗಿ ಕೊಟ್ಟ ಕಾರಣ ನಮ್ಮ ಪಾಪಗಳೆಲ್ಲ ಪರಿಹಾರ ಆಯಿತು. ಪರಿಹಾರ ಆದ ಕಾರಣ ನಾವು ಇವತ್ತು ಅಪ್ಪ ತಂದೆಯೇ ಎಂದು ಕರೆಯುವ ಬುದ್ಧಿರ ಸ್ವೀಕಾರ ಆತ್ಮವನ್ನು ದೇವರು ನಮಗೆ ಕೊಟ್ಟಿದ್ದಾರೆ. ಇವತ್ತು ನಾವು ದೇವರ ಮಕ್ಕಳಾಗಿ, ಮಗನಾಗಿ, ಮಗಳಾಗಿ ನಾವು ನಿಲ್ಲುತ್ತೇವೆ. ರಕ್ಷಣೆ ಹೊಂದಿದವರಾಗಿ ಸಂತೋಷವಾಗಿ ಬದುಕುತ್ತೇವೆ. ಅದಕ್ಕೆ ಕಾರಣ ಅವರು ತನ್ನ ಸ್ವಂತ ಮಗನೇ, ಒಬ್ಬನೇ ಮಗನನ್ನು ನಮಗಾಗಿ ಅವರು ಜೀವ ಬಲಿಯಾಗಿ ಕೊಟ್ಟ ಕಾರಣವೇ. ಹಿಂಗೆ ದೇವರು ಅಬ್ರಹಾಂ ಕೊಟ್ಟ ಪ್ರತಿಯೊಂದು ವಾಗ್ದಾನವನ್ನು ಪೂರೈಸಿದರು. ಅವನ ಹೆಸರನ್ನು ಪ್ರಖ್ಯಾತಿಗೆ ತಂದರು. ಅವನ ಮುಖಾಂತರ ಬಂದ ಯಾಕೋಬನ ಕುಟುಂಬಕ್ಕೆ ಇಸ್ರಾಯೇಲ್ ದೇಶವನ್ನು ದೇವರು ವಾಗ್ದಾನ ಮಾಡಿದ ಪ್ರಕಾರ ಸ್ವಾಧೀನಪಡಿಸಿಕೊಟ್ಟರು. ಇಸ್ರಾಯೇಲ್ ಜನಾಂಗ ಮುಖಾಂತರವೇ ಈ ಲೋಕ ರಕ್ಷಕನೇ ಹುಟ್ಟಿದರು. ಅವರು ಕೊಟ್ಟ ಎಲ್ಲಾ ವಾಗ್ದಾನಗಳನ್ನು, ಅಬ್ರಹಾಂ ಕೊಟ್ಟ ಎಲ್ಲಾ ವಾಗ್ದಾನವನ್ನು ಅವನ ಜೀವಿತದಲ್ಲಿ ಪೂರೈಸಿದರು. ಇವತ್ತು ತನಕ ಆ ಆಶೀರ್ವಾದಗಳನ್ನು ನಾವು ಅವನ ಮುಖಾಂತರ ನಾವು ಅನುಭವಿಸ್ತಾ ಬರ್ತಾ ಇದ್ದೇವೆ. ಈ ಸತ್ಯ ದೇವರನ್ನು, ಈ ಸರ್ವಶಕ್ತನನ್ನು ನಂಬಿ ಬಂದಿರುವ ಪ್ರಿಯರೇ, ನೀವು ಅಬ್ರಹಾಂ ತರ ನೀವು ದೇವರನ್ನು ನಂಬಬೇಕು. ಈ ನಂಬಿಕೆಯಲ್ಲಿ ನೀವು ಸ್ಥಿರಚಿತ್ತರಾಗಿ ಇರಬೇಕು. ನೀವು ದೇವರನ್ನು ಆರಾಧಿಸಿ ಬದುಕಬೇಕು. ನೀವು ನಿಮ್ಮ ಸ್ವಂತ ದಾರಿಯಲ್ಲಿ ಸರಿ ನಾವು ಇದನ್ನು ಟ್ರೈ ಮಾಡೋಣ ಎಂದು ಮಾಡಬಾರದು. ನೀವು ಎದನ್ನು ಬಿಟ್ಟು ಬಂದಿರೋ ಅದನ್ನು ಬಿಟ್ಟದಾಗಿ ಇರಬೇಕು. ಇಲ್ಲಿ ಅಬ್ರಹಾಂ ಏನೆಲ್ಲ ಅವನು ಬಿಟ್ಟು ಬಂದನು ಅವನ ಜೀವನದಲ್ಲಿ ಅದೆಲ್ಲ ಬಿಟ್ಟು ನಿಜವಾದ ದೇವರನ್ನು ಆರಾಧಿಸೋದಕ್ಕೆ ಅವನು ಶುರು ಆರಂಭಿಸಿದನು. ಅದ ಪ್ರಕಾರ ನಾವು ಬಿಟ್ಟು ಬಂದ ದಾರಿಗಳಲ್ಲಿ ಹೋಗದೆ ನಮಗೆ ಮುಂದೆ ಇಟ್ಟಿರುವ ದಾರಿಯಲ್ಲಿ ನಾವು ಸ್ಥಿರಚಿತ್ತವಾಗಿ ಹೋದರೆ ನಮಗೆ ದೇವರು ಕೊಟ್ಟಿರುವ ವಾಗ್ದಾನಗಳೆಲ್ಲ ಅವರು ನಿಶ್ಚಯವಾಗಿ ಪೂರೈಸುವರು. ಅಬ್ರಹಾಂ ಜೊತೆ ಇದ್ದು ಅಬ್ರಹಾಮನ್ನು ಬಲಪಡಿಸಿದ ದೇವರು ನಿಮ್ಮ ಜೊತೆಗೆ ಇದ್ದು ನೀವು ನಂಬಿಕೆಯನ್ನು ಬೆಳೆಯುವುದಕ್ಕೆ ದೇವರು ನಿಮಗೆ ಸಹಾಯ ಮಾಡುವರು. ನೀವು ನಂಬಿಕೆಯಲ್ಲಿ ನೀವು ಸಂಪೂರ್ಣವಾಗಿ ನಿಂತು ಅವರು ಕೊಟ್ಟ ವಾಗ್ದಾನದ ಆಶೀರ್ವಾದಗಳನ್ನು ಪಡೆದುಕೊಳ್ಳುವಂತೆ ದೇವರು ನಿಮಗೆ ಸಹಾಯ ಮಾಡುವರು. ಧೈರ್ಯವಾಗಿ ಇರಿ, ಸ್ಥಿರಚಿತ್ತವಾಗಿರಿ. ಅಬ್ರಹಾಮನ್ನು ಆಶೀರ್ವದಿಸಿದ ದೇವರು ನಿಮ್ಮನ್ನು ಸಂಪೂರ್ಣವಾಗಿ ಆಶೀರ್ವಾದ ಮಾಡುವರು. ಈ ವಾಕ್ಯಗಳ ಮುಖಾಂತರ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡುತ್ತೇನೆ. ಪರಿಶುದ್ಧ ತಂದೆಯೇ, ಈ ಒಳ್ಳೆಯ ಸಮಯಕ್ಕಾಗಿ ನಾನು ಸ್ತುತಿಸುತ್ತೇನೆ. ನಂಬಿಕೆಯನ್ನು ಪ್ರಾರಂಭಿಸುವವರು, ಪೂರೈಸುವವರಾಗಿ ಇರುವ ದೇವರು,
ಅಪ್ಪ, ಈ ವಾಕ್ಯಗಳನ್ನು ನಂಬಿ ನಿಮ್ಮನ್ನೇ ಆರಾಧಿಸಿ ಅಪ್ಪ ಬದುಕುವ ಪ್ರತಿಯೊಬ್ಬರನ್ನು, ಅಪ್ಪ ನಿರ್ಧಾರ ತಗೊಂಡ ಪ್ರತಿಯೊಬ್ಬರನ್ನು ನೀವು ಆಶೀರ್ವಾದ ಮಾಡಿರಿ. ಅವರಿಗೆ ಕೊಟ್ಟಿರುವ ವಾಗ್ದಾನಗಳೆಲ್ಲ ಪೂರೈಸಿ ಅವರೊಂದು ಆಶೀರ್ವಾದ ಅಪ್ಪ ಹೊಂದಿದವರಾಗಿ ಎಲ್ಲರಿಗೂ ಸಾಕ್ಷಿಯಾಗಿ ನೀವು ನಿಲ್ಲಿಸಿರಿ ರಾಜ. ನೀವು ಹಂಗೆ ಮಾಡುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇನೆ ತಂದೆಯೇ, ಆಮೇನ್. ದೇವರು ನಿಮ್ಮನ್ನು ಬಹಳವಾಗಿ ಆಶೀರ್ವಾದ ಮಾಡಿ